ಮತ್ತೆ ಸ್ವಾಗತ ವೀಕ್ಷಕರೇ. ಸೌಜನ್ಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ನೀವು ನಿನ್ನೆ ಅಷ್ಟೇ ಗಮನಿಸಿದ್ರಿ, ಒಬ್ಬ ಮಹಿಳೆ ನಾನು ಅವತ್ತು ಏನಾಯ್ತು ಅಂತ ನೋಡಿದೆ, ಅವತ್ತು ಏನೇನಾಗಿತ್ತು, ಯಾರು ಬಂದು ಕಿಡ್ನಾಪ್ ಮಾಡಿದ್ರು, ಆ ಜಾಗದಲ್ಲಿ ಯಾರ್ಯಾರಿದ್ರು ಅಂತ ಹೇಳಿದ್ದು ತಾವೆಲ್ಲರೂ ಗಮನಿಸಿದಿರಿ. ಆಕೆ ಹೇಳಿಕೆ ಹಲವು ರೀತಿಯ ಅನುಮಾನಗಳಿಗೆ ಕಾರಣ ಆಗಿತ್ತು. ಈಗ ಇದೇ ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದ ಮುಂದೆ ಹಲವು ವಿಚಾರಗಳನ್ನ, ಸ್ಫೋಟಕ ವಿಚಾರಗಳನ್ನ ಹೇಳ್ತಾ ಇರೋದು. ಇವರು ಯಾವುದೇ ಚಾಲೆಂಜ್ಗೂ ಸಿದ್ಧರಾಗಿದ್ದಾರೆ. ನಾನು ಹಿಟ್ ಅಂಡ್ ರನ್ ಅಲ್ಲ, ನನ್ನನ್ನ ಈಗಲೂ ಕರೀರಿ, ಯಾವುದೇ ರೀತಿಯ ಪರೀಕ್ಷೆಯನ್ನ ಮಾಡಿ, ನೀವು ಎಲ್ಲಿ ಬೇಕಾದ್ರೂ ಕರೀರಿ, ಎಲ್ಲಿ ಬೇಕಾದ್ರೂ ಬರ್ತೀನಿ. ನಾನವತ್ತು ಆ ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದೇನೆ. ಮರದ ಕೆಳಗಡೆ ಈತ ನಿಂತಿದ್ದ ಅದೇ ಸ್ಪಾಟ್ ಅಲ್ಲಿ ನಾನು ಕೆಲಸಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದ ಟೈಮ್ನಲ್ಲಿ ಆತನನ್ನ ನೋಡಿದ್ದೇನೆ. ನಾನು ಬಂದು ಪ್ರಭಾಕರ್ ಪೂಜಾರಿಗೆ ಈ ವಿಚಾರವನ್ನ ತಿಳಿಸಿದ್ದೇನೆ. ಪ್ರಭಾಕರ್ ಪೂಜಾರಿ ಪೊಲೀಸರಿಗೆ ಹೋಗಿ ತಿಳಿಸಿದ್ರು, ನಮ್ಮವನೊಬ್ಬ ನೋಡಿದಾನೆ ಆತನನ್ನ ಅಂತ ಹೇಳಿ. ಆಗ ನನ್ನನ್ನ ಕರೆಸಿದ್ರು. ನನ್ನನ್ನ ಕರೆಸಿದಾಗ ನಾನು ಪೊಲೀಸರ ಮುಂದೆ ಎಲ್ಲಾ ವಿಚಾರಗಳನ್ನ ಹೇಳಿದೆ. ಹೌದು, ಸಂತೋಷ್ ರಾವ್ನನ್ನ ನಾನು ಆ ಜಾಗದಲ್ಲಿ ನೋಡಿದ್ದೇನೆ, ನಾನೇ ಐ ವಿಟ್ನೆಸ್ ಆ ವಿಚಾರಕ್ಕೆ ಅಂತ ನಾನು ಹೇಳಿದೆ. ಆಮೇಲೆ ನನ್ನನ್ನ ಕರೆದ್ರು, ವಿಚಾರಣೆಗೆ ಒಳಪಡಿಸಿದ್ರು, 3-4 ಪೇಪರ್ ತುಂಬುವ ಹಾಗೆ ಎಲ್ಲವನ್ನು ಬರೆದ್ರು. ನನ್ನಿಂದ ಏನೇನಾಯ್ತು ಎಲ್ಲವನ್ನೂ ಕೂಡ ದಾಖಲಿಸಿಕೊಂಡ್ರು. ನನಗೆ ಕಾಡುತ್ತಿರುವ ಪ್ರಶ್ನೆ, ಇಷ್ಟೆಲ್ಲ ಆದ್ಮೇಲೆ ನನ್ನನ್ನ ಸಾಕ್ಷಿಯಾಗಿ ಪರಿಗಣಿಸಲಿಲ್ಲ ಯಾಕೆ? ನನ್ನನ್ನ ಕೋರ್ಟ್ಗೆ ಕರೀಲಿಲ್ಲ ಯಾಕೆ? ನಾನು ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದಂತ ಸಾಕ್ಷಿ, ಪ್ರಮುಖ ಪ್ರತ್ಯಕ್ಷ ಸಾಕ್ಷಿ. ಆದ್ರೆ ನನ್ನನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಇದು ನನ್ನನ್ನ ಈಗಲೂ ಕಾಡ್ತಾ ಇರುವಂತ ಪ್ರಶ್ನೆ. ಹೀಗಾಗಿ ಸೌಜನ್ಯ ಕೇಸ್ ಮರು ತನಿಖೆ ಆಗ್ಬೇಕು ಅಂತ ಈ ಪ್ರಮುಖ ಸಾಕ್ಷಿ ಗೋಪಾಲ್ ಪೂಜಾರಿ ಆಗ್ರಹಿಸ್ತಾ ಇದ್ದಾರೆ. ಮರು ತನಿಖೆ ಆದ ಸಂದರ್ಭದಲ್ಲಿ ನನ್ನನ್ನ ಯಾರೇ ಕರೆದು ಸಾಕ್ಷಿ ಹೇಳು ಅಂದರೆ ನಾನು ಹೇಳಿಯೇ ಹೇಳ್ತೀನಿ ಅನ್ನುವಂತಹ ಒಂದು ವಿಚಾರವನ್ನ ಪ್ರಮುಖ ಸಾಕ್ಷಿ ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ತಿಳಿಸಿದ್ದಾರೆ. ಇದು ಎಕ್ಸ್ಪ್ಲೋಸಿವ್. ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? SI ಬೆಳ್ತಂಗಡಿ SI ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ಬಟ್ ಈಗ ನೀವು ಒಂದು ವಿಚಾರ ಹೇಳ್ತಾ ಇದ್ರಿ ಗೋಪಾಲ್ ಪೂಜಾರಿ, ನಾನು ನನ್ನಷ್ಟಕ್ಕೆ ನಾನೇ ಸುಮ್ಮನಾಗ್ಬಿಟ್ಟೆ ಅಂತ ಹೇಳಿ. ಯಾಕೆ ಈ ಅಸಹಾಯಕತೆ ನಿಮ್ಮನ್ನ ಕಾಡ್ತು? ಸುಮ್ಮನೆ ಆಗ್ಬಿಡೋಣ ಅಂತ ನಿಮ್ಗೆ ಯಾಕೆ ಅನಿಸ್ತು ಈ ವಿಚಾರದಲ್ಲಿ? ನಮ್ಗೆ ಒಂದು ಫ್ಯಾಮಿಲಿ ಆದ್ಮೇಲೆ ನಮ್ದು ವೈಯಕ್ತಿಕ ಕೆಲಸ ಇರ್ತದೆ ಸರ್. ಮನೆಯಲ್ಲಿ ನಮ್ಗೆ ತಾಯಿ ಮಾತ್ರ ಇರೋದು, ಮತ್ತೆ ಮಕ್ಕಳು ಇದ್ದಾಗ ನಮ್ಗೆ ಬೇರೆ ಹೊರಗಡೆ ಹೋಗಿ ಹೋರಾಡ್ಲಿಕ್ಕೆ ಆಗುದಿಲ್ಲ. ಆಗಂದ್ರೆ ಒಬ್ರು ಸಿಂಗಲ್ ಇದ್ದದ್ದು, ಯಾವ್ದಾಗ್ಲಿಲ್ಲ, ಮ್ಯಾರೇಜ್ ಯಾವ್ದು ಆಗಿರ್ಲಿಲ್ಲ. ಆಗ ಎಲ್ಲದಕ್ಕೂ ಹೋಗ್ತಿದ್ದೇವೆ. ಈಗ ಅದು ಯಾವುದೆಲ್ಲ ಇಲ್ಲ, ನಮ್ಮಷ್ಟಕ್ಕೆ ನಾವು ದುಡಿದು ತಿನ್ನುವುದಷ್ಟೇ. ಭಯಕ್ಕಾಗಿ ನೀವು ಹಿಂಸರಿಲ್ಲ ತಾನೆ? ಇಲ್ಲಪ್ಪ, ಭಯ ಅನ್ನೋದಿಲ್ಲ ನಮ್ಗೆ. ಈಗಲೂ ಯಾರು ಕರೆದ್ರು ನೀವು ಹೋಗಿ ಸಾಕ್ಷಿ ಹೇಳ್ತೀರಿ, ಭಯ ಏನಿಲ್ಲ ನಿಮಗೆ? ಯಾರು ಕರೆದು ಸಾಕ್ಷಿ ಹೇಳ್ತೇನೆ. ಓಕೆ. ಈ ಸೌಜನ್ಯ ಕೇಸ್ ಹಳ್ಳ ಹಿಡಿತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದು ಆ ರೀತಿ ಆಗಿದ್ರೆ ಯಾಕೆ ಹಳ್ಳ ಹಿಡಿತು? ಹಳ್ಳ ಹಿಡಿದಂದ್ರೆ ಕೋರ್ಟಿನ ಮುಂದೆ ಯಾರು ತಲೆ ಬಾಗ್ಲೇಬೇಕಲ್ಲ ಸರ್. ಮತ್ತೆ ಕೋರ್ಟ್ ಹೇಳಿದ್ಮೇಲೆ ಅಲ್ಲಿ ಮುಗೀತು ಅಂತ ಹೇಳಿ ನಾವು ಅಷ್ಟು ಕೋರ್ಟ್ ಮೆಟ್ಲು ಹತ್ತಿರ್ಲಿಲ್ಲ, ನಮ್ಗೆ ಅಷ್ಟು ಗೊತ್ತಿಲ್ಲ. ಸ್ಟೇಷನ್ ಆದ್ರೆ ಹೋಗಿ ಬರ್ಬೋದು ಅಷ್ಟೇ ಬಂದಿದೆ. ಇಲ್ಲ ಅಂದ್ರೆ ಕೋರ್ಟ್ನ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದಕ್ಕಾಗಿ. ಗೋಪಾಲ್ ಪೂಜಾರಿ, ನಿಮ್ಗೆ ಅನಿಸ್ತಾ ಇದೆಯಾ ಸೌಜನ್ಯ ಕೇಸ್ನಲ್ಲಿ ಆಗಿದ್ದೇ ಬೇರೆ, ಈಗ ನಡೀತಾ ಇರೋದೇ ಬೇರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದು ಎಷ್ಟು ಅನಿಸಿದ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಅನಿಸ್ತಾ ಇದೆ ಎಷ್ಟೋ ಸಲ ಸೌಜನ್ಯ ವಿಷಯದಲ್ಲಿ ನ್ಯಾಯ ಸಿಗ್ತಾ ಇಲ್ವಾ. ಒಂದ್ಸಲ ಒಬ್ಬೊಬ್ಬರು ಬಂದು ಒಂದೊಂದು ಟೈಪ್ ಹೇಳ್ತಾರೆ, ಇಲ್ಲ ಅವರು ಸಿಗ್ಲಿಲ್ಲ, ಒಮ್ಮೆ ಸಿಕ್ಕಿತ್ತು, ನ್ಯಾಯ ಸಿಕ್ತ ಅಂತ ಹೇಳ್ತಾರೆ. ಅದು ದೇವರಿಗೆ ಇಬ್ಬರಿಗೆ ಬಿಟ್ಟದ್ದು, ಮಂಜುನಾಥ್ ಅಣ್ಣಪ್ಪನಿಗೆ ಮಾತ್ರ ಬಿಟ್ಟದ್ದು. ನಿಮಗೇನ್ ಅನ್ಸುತ್ತೆ ಗೋಪಾಲ್ ಪೂಜಾರಿ, ನೀವು ಸಾಕ್ಷಿಯಾಗಿ ಆ ಸ್ಥಳದಲ್ಲಿ ಸಂತೋಷ್ ರಾವನ್ನ ನೀವು ನೋಡಿದವರಾಗಿ ನಿಮಗೇನ್ ಅನ್ಸುತ್ತೆ? ಆಗಿದ್ದೇ ಬೇರೆ, ನಡೀತಾ ಇರೋದು ಬೇರೆ ಅಂತ ಬೇಜಾರಾಗ್ತದೆ. ಅದು ಎಷ್ಟೋ ಸಾರ ಅನಿಸ್ತದೆ. ಅದನ್ನು ಯಾರ ಮುಂದೆ ಹೇಳ್ಬೇಕು ಹೇಳಿ? ಯಾರ ಮುಂದೆ ಹೇಳಿದ್ರೆ ನಡೀತದೆ ಅಂತ ಹೇಳಿ ನಮ್ಮ ಮುಂದೆ ಹೇಳಿ. ಒಂದ್ ಸೈಡ್ ಅವ್ರಿಗೆ ಹೇಳಿದ್ರೆ ಅವರಿಗೆ. ಮತ್ತೆ ಸ್ವಾಗತ ವೀಕ್ಷಕರೇ. ಸೌಜನ್ಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ನೀವು ನಿನ್ನೆ ಅಷ್ಟೇ ಗಮನಿಸಿದ್ರಿ, ಒಬ್ಬ ಮಹಿಳೆ ನಾನು ಅವತ್ತು ಏನಾಯ್ತು ಅಂತ ನೋಡಿದೆ, ಅವತ್ತು ಏನೇನಾಗಿತ್ತು, ಯಾರು ಬಂದು ಕಿಡ್ನಾಪ್ ಮಾಡಿದ್ರು, ಆ ಜಾಗದಲ್ಲಿ ಯಾರ್ಯಾರಿದ್ರು ಅಂತ ಹೇಳಿದ್ದು ತಾವೆಲ್ಲರೂ ಗಮನಿಸಿದಿರಿ.
ಆಕೆ ಹೇಳಿಕೆ ಹಲವು ರೀತಿಯ ಅನುಮಾನಗಳಿಗೆ ಕಾರಣ ಆಗಿತ್ತು. ಈಗ ಇದೇ ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದ ಮುಂದೆ ಹಲವು ವಿಚಾರಗಳನ್ನ, ಸ್ಫೋಟಕ ವಿಚಾರಗಳನ್ನ ಹೇಳ್ತಾ ಇರೋದು. ಇವರು ಯಾವುದೇ ಚಾಲೆಂಜ್ಗೂ ಸಿದ್ಧರಾಗಿದ್ದಾರೆ. ನಾನು ಹಿಟ್ ಅಂಡ್ ರನ್ ಅಲ್ಲ, ನನ್ನನ್ನ ಈಗಲೂ ಕರೀರಿ, ಯಾವುದೇ ರೀತಿಯ ಪರೀಕ್ಷೆಯನ್ನ ಮಾಡಿ, ನೀವು ಎಲ್ಲಿ ಬೇಕಾದ್ರೂ ಕರೀರಿ, ಎಲ್ಲಿ ಬೇಕಾದ್ರೂ ಬರ್ತೀನಿ. ನಾನವತ್ತು ಆ ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದೇನೆ. ಮರದ ಕೆಳಗಡೆ ಈತ ನಿಂತಿದ್ದ ಅದೇ ಸ್ಪಾಟ್ ಅಲ್ಲಿ ನಾನು ಕೆಲಸಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದ ಟೈಮ್ನಲ್ಲಿ ಆತನನ್ನ ನೋಡಿದ್ದೇನೆ. ನಾನು ಬಂದು ಪ್ರಭಾಕರ್ ಪೂಜಾರಿಗೆ ಈ ವಿಚಾರವನ್ನ ತಿಳಿಸಿದ್ದೇನೆ. ಪ್ರಭಾಕರ್ ಪೂಜಾರಿ ಪೊಲೀಸರಿಗೆ ಹೋಗಿ ತಿಳಿಸಿದ್ರು, ನಮ್ಮವನೊಬ್ಬ ನೋಡಿದಾನೆ ಆತನನ್ನ ಅಂತ ಹೇಳಿ. ಆಗ ನನ್ನನ್ನ ಕರೆಸಿದ್ರು. ನನ್ನನ್ನ ಕರೆಸಿದಾಗ ನಾನು ಪೊಲೀಸರ ಮುಂದೆ ಎಲ್ಲಾ ವಿಚಾರಗಳನ್ನ ಹೇಳಿದೆ. ಹೌದು, ಸಂತೋಷ್ ರಾವ್ನನ್ನ ನಾನು ಆ ಜಾಗದಲ್ಲಿ ನೋಡಿದ್ದೇನೆ, ನಾನೇ ಐ ವಿಟ್ನೆಸ್ ಆ ವಿಚಾರಕ್ಕೆ ಅಂತ ನಾನು ಹೇಳಿದೆ. ಆಮೇಲೆ ನನ್ನನ್ನ ಕರೆದ್ರು, ವಿಚಾರಣೆಗೆ ಒಳಪಡಿಸಿದ್ರು, 3-4 ಪೇಪರ್ ತುಂಬುವ ಹಾಗೆ ಎಲ್ಲವನ್ನು ಬರೆದ್ರು. ನನ್ನಿಂದ ಏನೇನಾಯ್ತು ಎಲ್ಲವನ್ನೂ ಕೂಡ ದಾಖಲಿಸಿಕೊಂಡ್ರು. ನನಗೆ ಕಾಡುತ್ತಿರುವ ಪ್ರಶ್ನೆ, ಇಷ್ಟೆಲ್ಲ ಆದ್ಮೇಲೆ ನನ್ನನ್ನ ಸಾಕ್ಷಿಯಾಗಿ ಪರಿಗಣಿಸಲಿಲ್ಲ ಯಾಕೆ? ನನ್ನನ್ನ ಕೋರ್ಟ್ಗೆ ಕರೀಲಿಲ್ಲ ಯಾಕೆ? ನಾನು ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದಂತ ಸಾಕ್ಷಿ, ಪ್ರಮುಖ ಪ್ರತ್ಯಕ್ಷ ಸಾಕ್ಷಿ. ಆದ್ರೆ ನನ್ನನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಇದು ನನ್ನನ್ನ ಈಗಲೂ ಕಾಡ್ತಾ ಇರುವಂತ ಪ್ರಶ್ನೆ. ಹೀಗಾಗಿ ಸೌಜನ್ಯ ಕೇಸ್ ಮರು ತನಿಖೆ ಆಗ್ಬೇಕು ಅಂತ ಈ ಪ್ರಮುಖ ಸಾಕ್ಷಿ ಗೋಪಾಲ್ ಪೂಜಾರಿ ಆಗ್ರಹಿಸ್ತಾ ಇದ್ದಾರೆ. ಮರು ತನಿಖೆ ಆದ ಸಂದರ್ಭದಲ್ಲಿ ನನ್ನನ್ನ ಯಾರೇ ಕರೆದು ಸಾಕ್ಷಿ ಹೇಳು ಅಂದರೆ ನಾನು ಹೇಳಿಯೇ ಹೇಳ್ತೀನಿ ಅನ್ನುವಂತಹ ಒಂದು ವಿಚಾರವನ್ನ ಪ್ರಮುಖ ಸಾಕ್ಷಿ ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ತಿಳಿಸಿದ್ದಾರೆ. ಇದು ಎಕ್ಸ್ಪ್ಲೋಸಿವ್. ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? SI ಬೆಳ್ತಂಗಡಿ SI ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ಬಟ್ ಈಗ ನೀವು ಒಂದು ವಿಚಾರ ಹೇಳ್ತಾ ಇದ್ರಿ ಗೋಪಾಲ್ ಪೂಜಾರಿ, ನಾನು ನನ್ನಷ್ಟಕ್ಕೆ ನಾನೇ ಸುಮ್ಮನಾಗ್ಬಿಟ್ಟೆ ಅಂತ ಹೇಳಿ. ಯಾಕೆ ಈ ಅಸಹಾಯಕತೆ ನಿಮ್ಮನ್ನ ಕಾಡ್ತು? ಸುಮ್ಮನೆ ಆಗ್ಬಿಡೋಣ ಅಂತ ನಿಮ್ಗೆ ಯಾಕೆ ಅನಿಸ್ತು ಈ ವಿಚಾರದಲ್ಲಿ? ನಮ್ಗೆ ಒಂದು ಫ್ಯಾಮಿಲಿ ಆದ್ಮೇಲೆ ನಮ್ದು ವೈಯಕ್ತಿಕ ಕೆಲಸ ಇರ್ತದೆ ಸರ್. ಮನೆಯಲ್ಲಿ ನಮ್ಗೆ ತಾಯಿ ಮಾತ್ರ ಇರೋದು, ಮತ್ತೆ ಮಕ್ಳು ಇದ್ದಾಗ ನಮ್ಗೆ ಬೇರೆ ಹೊರಗಡೆ ಹೋಗಿ ಹೋರಾಡ್ಲಿಕ್ಕೆ ಆಗುದಿಲ್ಲ. ಆಗಂದ್ರೆ ಒಬ್ರು ಸಿಂಗಲ್ ಇದ್ದದ್ದು, ಯಾವ್ದಾಗ್ಲಿಲ್ಲ, ಮ್ಯಾರೇಜ್ ಯಾವ್ದು ಆಗಿರ್ಲಿಲ್ಲ. ಆಗ ಎಲ್ಲದಕ್ಕೂ ಹೋಗ್ತಿದ್ದೇವೆ. ಈಗ ಅದೇ ಯಾವುದೆಲ್ಲ ಇಲ್ಲ. ನಮ್ಮಷ್ಟಕ್ಕೆ ನಾವು ದುಡಿದು ತಿನ್ನುವುದಷ್ಟೇ. ಭಯಕ್ಕಾಗಿ ನೀವು ಹಿಂಸರಿಲ್ಲ ತಾನೆ? ಇಲ್ಲಪ್ಪ, ಭಯ ಅನ್ನೋದಿಲ್ಲ ನಮ್ಗೆ. ಈಗಲೂ ಯಾರು ಕರೆದ್ರು ನೀವು ಹೋಗಿ ಸಾಕ್ಷಿ ಹೇಳ್ತೀರಿ, ಭಯ ಏನಿಲ್ಲ ನಿಮ್ಗೆ? ಯಾರು ಕರೆದ್ರು ಸಾಕ್ಷಿ ಹೇಳ್ತೇನೆ. ಓಕೆ. ಈ ಸೌಜನ್ಯ ಕೇಸ್ ಹಳ್ಳ ಹಿಡಿತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದು ಆ ರೀತಿ ಆಗಿದ್ರೆ ಯಾಕೆ ಹಳ್ಳ ಹಿಡಿತು? ಹಳ್ಳ ಹಿಡಿದಂದ್ರೆ ಕೋರ್ಟಿನ ಮುಂದೆ ಯಾರು ತಲೆ ಬಾಗ್ಲೇಬೇಕಲ್ಲ ಸರ್. ಮತ್ತೆ ಕೋರ್ಟ್ ಹೇಳಿದ್ಮೇಲೆ ಅಲ್ಲಿ ಮುಗೀತು ಅಂತ ಹೇಳಿ ನಾವು ಅಷ್ಟು ಕೋರ್ಟ್ ಮೆಟ್ಲು ಹತ್ತಿರ್ಲಿಲ್ಲ, ನಮ್ಗೆ ಅಷ್ಟು ಗೊತ್ತಿಲ್ಲ. ಸ್ಟೇಷನ್ ಆದ್ರೆ ಹೋಗಿ ಬರ್ಬೋದು ಅಷ್ಟೇ ಬಂದಿದೆ. ಇಲ್ಲ ಅಂದ್ರೆ ಕೋರ್ಟ್ನ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದಕ್ಕಾಗಿ. ಗೋಪಾಲ್ ಪೂಜಾರಿ, ನಿಮ್ಗೆ ಅನಿಸ್ತಾ ಇದೆಯಾ ಸೌಜನ್ಯ ಕೇಸ್ನಲ್ಲಿ ಆಗಿದ್ದೇ ಬೇರೆ, ಈಗ ನಡೀತಾ ಇರೋದೇ ಬೇರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದು ಎಷ್ಟು ಅನಿಸಿದ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಅನಿಸ್ತಾ ಇದೆ ಎಷ್ಟೋ ಸಲ ಸೌಜನ್ಯ ವಿಷಯದಲ್ಲಿ ನ್ಯಾಯ ಸಿಕ್ತಾ ಇಲ್ವಾ. ಒಂದ್ಸಲ ಒಬ್ಬೊಬ್ಬರು ಬಂದು ಒಂದೊಂದು ಟೈಪ್ ಹೇಳ್ತಾರೆ. ಇಲ್ಲ, ಅವರು ಸಿಗ್ಲಿಲ್ಲ, ಒಮ್ಮೆ ಸಿಕ್ಕಿತ್ತು, ನ್ಯಾಯ ಸಿಕ್ತ ಅಂತ ಹೇಳ್ತಾರೆ. ಅದು ದೇವರಿಗೆ ಇಬ್ಬರಿಗೆ ಬಿಟ್ಟದ್ದು, ಮಂಜುನಾಥ ಅಣ್ಣಪ್ಪನಿಗೆ ಮಾತ್ರ ಬಿಟ್ಟದ್ದು. ನಿಮಗೇನ್ ಅನ್ಸುತ್ತೆ ಗೋಪಾಲ್ ಪೂಜಾರಿ, ನೀವು ಸಾಕ್ಷಿಯಾಗಿ ಆ ಸ್ಥಳದಲ್ಲಿ ಸಂತೋಷ್ ರಾವನ್ನ ನೀವು ನೋಡಿದವರಾಗಿ ನಿಮಗೇನ್ ಅನ್ಸುತ್ತೆ? ಆಗಿದ್ದೇ ಬೇರೆ, ನಡೀತಾ ಇರೋದು ಬೇರೆ ಅಂತ ಬೇಜಾರಾಗ್ತದೆ. ಅದು ಎಷ್ಟೋ ಸಾರ ಅನಿಸಿದೆ. ಅದನ್ನು ಯಾರ ಮುಂದೆ ಹೇಳ್ಬೇಕು ಹೇಳಿ? ಯಾರ ಮುಂದೆ ಹೇಳಿದ್ರೆ ನಡೀತದೆ ಅಂತ ಹೇಳಿ? ನಮ್ಮ ಮುಂದೆ ಹೇಳಿ. ಒಂದ್ ಸೈಡ್ ಅವ್ರಿಗೆ ಹೇಳಿದ್ರೆ ಅವರಿಗೆ